DC motors. Okay. Types of DC motors. Three types of DC motor name. Different types of property excited, self-excited. Self-excited is so many different types. Cells separately ಅಂದ್ರೆ one type ಅಂದ್ರೆ ಯಾವುದೇ ಮೋಟಾರ್ಗೆ ನಾವು ಮೋಟಾರ್ ನಾಟ್ self excited separated DC source motor ಮಾತ್ರ as breeding the separately excited motor should be excited but in self excited not necessary in extra DC source because of that some amount of residual magnetism present in the core ಒಳಗೆ some amount residual magnetism present ಇರೋದ್ರಿಂದ not necessary in separately excited separated DC source ಕೂಡ necessary ಇಲ್ಲ ಮೋಟಾರ್ಸ್ ನಾವು ಸ್ಟಾರ್ಟರ್ ಕರೆಂಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ separately excited ಆಗುತ್ತೆ some amount of residual magnetism ಇರೋದ್ರಿಂದ all type of DC motors one is series motor shunt motor compound motor there are two types of motors are there one is commutative compound motor and differential compound motor ಅದರೊಳಗೆ long shunt and short shunt motor long shunt and short shunt motor ಇದರೊಳಗೆ same time ಇದರೊಳಗೆ same long shunt and short shunt motor ಇದರಲ್ಲಿ long shunt and short shunt motor ಅದರಲ್ಲಿ differential and differential compound motor and commutative compound motor ನಲ್ಲಿ all types 1 to 2 long shunt and short shunt motors commutative differential compound motor ನಲ್ಲಿ long shunt and short shunt ಇದೆ ಒಂದೇ ಸರ್ಕ್ಯೂಟ್ ಡಯಾಗ್ರಾಮ್ ವೋಲ್ಟೇಜ್ ಕರೆಂಟ್ ಈಕ್ವೇಷನ್ ಓಕೆ ಫಸ್ಟ್ ಒನ್ series motors circuit diagram ಇದೆ Draw the circuit diagram of shunt motor and write the voltage and current equations. ಏನಂದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಸಿಲೆಬಸ್ what do you mean by shunt motor and voltage equation for shunt motor and current equation for shunt motor. ಇದು ಸರ್ಕ್ಯೂಟ್ diagram. ಏನಂತ ಸರ್ಕ್ಯೂಟ್ diagram. ಡೆಫಿನಿಷನ್ ಕೇಳಿದ ಏನು why define shunt motor ಅಂದ್ರೆ armature that is the motor or armature. Armature parallel with the shunt voltage across the supply voltage is known as
find out the back EMF. Okay, back EMF ಅನ್ನು ಕಂಡುಹಿಡಿಯುತ್ತದೆ ಈಗ. So find out the back EMF for a jet motor. Back EMF ಅನ್ನು ಕಂಡುಹಿಡಿಯಿರಿ. ಆ ಟರ್ಮಿನಲ್ back EMF ಕಂಡುಹಿಡಿಯುತ್ತದೆ. V minus IA into RA. V minus IA into RA. In case of voltage equation ಏನಂದ್ರೆ V is equal to VB plus IA into RA plus V plus. ನೋಡಿ ಫಾರ್ಮುಲಾ ಈ ತರ ಫಾರ್ಮುಲಾಸ್ ಕಂಡುಹಿಡಿಯೋದು 1 2 3 4 ಇದರ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ನೀವು ಸಿಂಪಲ್ ಪ್ರಾಬ್ಲಮ್ ಮಾಡ್ತಿದ್ದೀವಿ. ಲೋಡ್ ಕರೆಂಟ್ ಕಂಡುಹಿಡಿದ್ರೆ IA plus ISH. ಇನ್ ಕೇಸ್ ಆಫ್ ಇನ್ಪುಟ್ ಇದು ಕಂಡುಹಿಡಿಯಲ್ಲ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ, ಈ ಕಡೆ ಬಂದ್ರೆ ಏನಾಗುತ್ತೆ IL minus ISH. ಈ ಕಡೆ ಬಂದರೆ ಆರ್ಮೇಚರ್ ಕರೆಂಟ್ ಕಂಡುಹಿಡಿಯಂತೆ ಪ್ರಾಬ್ಲಮ್ ನಲ್ಲಿ ಇದು ಕೊಟ್ಟಿರ್ತಾನೆ, ಇದು ಕೊಟ್ಟಿರಲ್ಲ, ಈ ಕಡೆ ಬಂದಾಗ ಆ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಅದಕ್ಕೆ ನೀವು ಪ್ಲಸ್ ಯಾವುದು ಮೈನಸ್ ಅದು ಯಾವ ಕಡೆ ಏನಾಗುತ್ತೆ ಅಂತ ಕರೆಕ್ಟ್ ಆಗಿ ನೋಡಿದ್ರು ಮಾತ್ರ ಇಲ್ಲೇ ಹೋಗಿದ್ರೆ ಕೆಳಗೆ ಫಾರ್ಮುಲಾಸ್ ಕರೆಕ್ಟ್ ಬಂದಿರ್ತದೆ. ಬಟ್ ಯಾವ್ದು ಯಾವ್ದು ಮಾಡಕ್ಕೆ ಫಲ ಹೆಚ್ಚಿಗೆ ಆಗುತ್ತೆ ಅಂತ ಗೊತ್ತ ಪ್ಲಸ್ ಮೈನಸ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೇ ಹೋಗಿ ಮುಂದೆ ಮಾರ್ಕ್ಸ್ ಹಾಕೊಳ್ಳೋದು. ಯಾಕಂದ್ರೆ ಇಲ್ಲೇ ರಾಂಗ್ ಆಗಿರ್ತದೆ, ಆರ್ಮೇಚರ್ ಕರೆಂಟ್ ಆಗಿದ್ರು ರಾಂಗ್ ಆಗಿರ್ತದೆ. ಅದಕ್ಕೆ ಏನು ಕೊಟ್ಟಿರ್ತದೆ ಡಿವೈಡ್ ಏನು ಕಂಡುಹಿಡಿಯೋದು ವಿಚಾರ ಅದು ತಕ್ಕಂತೆ ಫಾರ್ಮುಲಾಸ್ ಕರೆಕ್ಟ್ ಆಗಿ 1 2 3 4 ಫಾರ್ಮುಲಾ ಗೊತ್ತಿದೆ. ಲೋಡ್ ಕರೆಂಟ್ ಕಂಡುಹಿಡಿಯೋದು, ಶಾರ್ಟ್ ಫೀಲ್ಡ್ ಕರೆಂಟ್ ಕಂಡುಹಿಡಿಯೋದು, ಬ್ಯಾಕ್ EMF EB ಕಂಡುಹಿಡಿಯೋದಂದ್ರೆ ಟರ್ಮಿನಲ್ ವೋಲ್ಟೇಜ್ ಮೈನಸ್ IA into RA. IA into RA ಅಂದ್ರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ಮೇಚರ್, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ಮೇಚರ್ ಒಳಗೆ ಎರಡು IA into RA. ಬ್ಯಾಕ್ EMF ಅನ್ನು ಇದರಲ್ಲೇ ಟರ್ಮಿನಲ್ ವೋಲ್ಟೇಜ್ ಬ್ಯಾಕ್ EMF ಟರ್ಮಿನಲ್ ವೋಲ್ಟೇಜ್ ನ ಅಪೋಸ್ ಮಾಡ್ತದೆ. ಅದು ಟರ್ಮಿನಲ್ ವೋಲ್ಟೇಜ್ ಡೌನ್ ಡ್ಯಾಶ್ ಬ್ಯಾಕ್ EMF ಅಪೋಸ್ ಮಾಡ್ತದೆ. ಅಪೋಸ್ ಮಾಡ್ತದೆ ಟರ್ಮಿನಲ್ ವೋಲ್ಟೇಜ್ ನ ಬ್ಯಾಕ್ EMF ಮಾಡ್ತದೆ, ಟರ್ಮಿನಲ್ ವೋಲ್ಟೇಜ್ ನ ಅಪೋಸ್ ಮಾಡೋದಕ್ಕೆ ಕೆಲಸ ಮಾಡ್ತದೆ. ಅದಕ್ಕೆ ಏನು ಡೈರೆಕ್ಷನ್ ತೋರಿಸಬೇಕಾದ್ರೆ ಒಂದು ಈ ಡೈರೆಕ್ಷನ್ ಇನ್ನೊಂದು ಈ ಡೈರೆಕ್ಷನ್ ತೋರಿಸಬೇಕಾದ್ರೆ ಕರೆಕ್ಟಾಗಿ ತೋರಿಸಬೇಕು. ಬೆಟರ್ ನೀವು ಕನ್ಫ್ಯೂಸ್ ಆದರೆ ಆರ್ಮೇಚರ್ ಡೈರೆಕ್ಷನ್ ಅಂತ ಆರ್ಮೇಚರ್ ಡೈರೆಕ್ಷನ್ ತೋರಿಸಿ ಒಳಗೆ ತೋರಿಸೋದಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಪ್ರಾಪರ್ ಗೊತ್ತಿದ್ರೆ ಮಾತ್ರ ತೋರಿಸಬೇಕು. ಆಮೇಲೆ ಏನೇನು ಮಾಡಿ ತೋರಿಸಬೇಕು ಓಕೆನಾ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಒಂದು ರೈಟ್ ವೋಲ್ಟೇಜ್ ಇಕ್ವೇಷನ್ ಕರೆಂಟ್ ಇಕ್ವೇಷನ್ ಫಾರ್ ಇನ್ ಶಂಟ್ ಮೋಟರ್ ಅಂದ್ರೆ ಈ ಡಯಾಗ್ರಾಮ್ ಆಗಿ ಸಿಲೆಬಸ್ ತೆಗೆದಿದ್ದೇನೆ. ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್, ರೈಟ್ ದಿ ವೋಲ್ಟೇಜ್ ಅಂಡ್ ಕರೆಂಟ್ ಇಕ್ವೇಷನ್ ಫಾರ್ ಶಂಟ್ ಮೋಟರ್ಸ್ ಅಷ್ಟೇ ಇದೆ ಸಿಲೆಬಸ್. ಓಕೆ, ಡ್ರಾ ಮಾಡಬೇಕು ಸರ್ಕ್ಯೂಟ್ ಡಯಾಗ್ರಾಮ್. ಇದು ಹಿಂಗ ಹಾಕೋದು, ಈ ತರನ ಒಂದು ಟೆಕ್ನಿಕಲ್ ಅಂತಾರೆ, ಇದನ್ನು ಈ ತರನ ಆರ್ಮೇಚರ್ ಪ್ಯಾರಲಲ್ ಶಂಟ್ ಮೋಟರ್ಗೆ ಶಂಟ್ ಫೀಲ್ಡ್ ವೈಂಡಿಂಗ್ ಕರೆಕ್ಟ್ ಆಗಿ ಶಂಟ್ ಫೀಲ್ಡ್ ವೈಂಡಿಂಗ್ ಅಂತಾನೆ. ಅದು ಹೆಂಗ ಆರ್ಮೇಚರ್ಗೆ ಎಕ್ಸಾಕ್ಟ್ ಪ್ಯಾರಲಲ್. ಈ ಕಡೆ ಪ್ಯಾರಲಲ್ ಮಾಡಿ ಇಲ್ಲ ಈ ಕಡೆ ಪ್ಯಾರಲಲ್ ಹೆಂಗ್ ಮಾಡಿದ್ರು ಪ್ಯಾರಲಲ್. ಹೆಂಗ್ ಮಾಡಿದ್ರು ಪ್ಯಾರಲಲ್ ಹೆಂಗ್ ಹೋಗುತ್ತೆ ಕರೆಂಟ್ ಹಿಂಗ್ ಹೋಗುತ್ತೆ ಕರೆಂಟ್. ಇದೇನು ಲೋಡ್ ಕರೆಂಟ್ ಹೌದಲ್ಲ, ಇದು ಸಪ್ಲೈ ವೋಲ್ಟೇಜ್. ಒಂದು ಪ್ಲಸ್ ಆಗುತ್ತೆ, ಒಂದು ಮೈನಸ್ ಆಗುತ್ತೆ. ಇದು ಈ ಕಡೆ ಬಂದ್ರೆ ಏನಾಗುತ್ತೆ IA ಏನಾಗುತ್ತೆ ISH. ಸೆಂಟ್ರಿಫ್ಯೂಗಲ್ ರೆಸಿಸ್ಟೆನ್ಸ್ ಹೌದಲ್ವೇ? ಅವಾಗ ಈ ಕರೆಂಟ್ ಯಾವುದು ಸೆಂಟ್ರಿಫ್ಯೂಗಲ್ ಕರೆಂಟ್. ಹಿಂಗ್ ಹೋಗೋದು ಯಾವುದು ಆರ್ಮೇಚರ್ ಕರೆಂಟ್. ಆರ್ಮೇಚರ್ ಕರೆಂಟ್ ಎಲ್ಲಿದೆ? ಆರ್ಮೇಚರ್ ಒಳಗೆ ಹೌದಲ್ವೇ? ಅದಕ್ಕೆ ಇದು ಯಾವ ಕರೆಂಟ್ ಆಗುತ್ತೆ? ಆರ್ಮೇಚರ್ ಕರೆಂಟ್. ಇಲ್ಲಿ ಬಂದ ಹೌದಲ್ವೇ? ಹಿಂಗ್ ಬಂದಾಗ ಏನಾಗುತ್ತೆ ನೋಡಿ, ಹಿಂಗ್ ಕರೆಂಟ್ ಬಂದ್ರೆ ಹಿಂಗ್ ಹೋಗೋದು, ಹಿಂಗ್ ಒಳಗೆ ಹೋಗೋದು ಯಾವ ಕರೆಂಟ್ ಅದು? ಆರ್ಮೇಚರ್ ಕರೆಂಟ್. ಹಿಂಗ್ ಬಂದ್ರೆ ಯಾವ ಕರೆಂಟ್ ಅದು? ಸೆಂಟ್ರಿಫ್ಯೂಗಲ್. ಕರೆಕ್ಟ್ ಆಗಿ ಹೇಳಿದ್ರಿಂದ ಮೆನ್ಷನ್ ನೋಡಿ. ಅಲ್ಲಿ ಏನು ಬರಕ್ಕೆ ನೋಡಿದ ಬರಬೇಕಂದ್ರೆ ಅಲ್ಲಿ ಎಲ್ಲಿ ಯಾವ ಕರೆಂಟ್ ಹೋಗುತ್ತೆ ಐನದು ಕರೆಂಟ್ ಇಸ್ ಡಿವೈಡೆಡ್ ಬೈ ಬಟ್ ಯಾವ ಕರೆಂಟ್ ಎಲ್ಲಿ ಹೋಗುತ್ತೆ. ಬಟ್ ಇಲ್ಲಿ ಯಾವುದು ಫೀಲ್ಡ್ ಯಾವುದು ಶಂಟ್ ಫೀಲ್ಡ್. ಯಾವ ಕರೆಂಟ್ ಇದೆ ಅದು ಶಂಟ್ ಫೀಲ್ಡ್ ಕರೆಂಟ್. ಶಂಟ್ ಫೀಲ್ಡ್ ಕರೆಂಟ್ ಇಸ್ ಡಿವೈಡೆಡ್ ಬೈ ISH. IA means armature current.
by IA. Set speed current denoted by ISH. ನೀವು ಗೊತ್ತಿದ್ರು ಮಾತ್ರ ನೀವು ಏನು ಮಾಡಿ ನಿರ್ಣಯ ಮಾಡೋದನ್ನ ಕರೆಕ್ಟ್ ಮಾಡ್ತೀವಿ. RMS means set speed resistance. RMS means set speed resistance. ಇದು ಗೊತ್ತಿದ್ರು ಮಾತ್ರ ನೀವು ಬರೀತೀವಿ ನಾವು. ಇದನ್ನು ಗೊತ್ತಿದ್ರು ಮಾತ್ರ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್. Shunt motor, circuit diagram, right? Voltage and current expression for shunt motor. Then now we will think about armature line, parallel voltage, shunt motor across the supply voltage is known as shunt motor. The production is gas. ಯಾವಾಗಲೂ ಮಾಡಬೇಕು ಕಾನ್ಸ್ಟೆಂಟ್ ಟಾರ್ಕ್ ಕಾನ್ಸ್ಟೆಂಟ್ ಟಾರ್ಕ್ ತಿಳಿಬೇಕಲ್ಲ ಅಂತಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ತಾರೆ. ಲೇಡಿಂಗ್ ಮಿಷಿನ್ ಎಲ್ಲಿ ಕಾನ್ಸ್ಟೆಂಟ್ ಟಾರ್ಕ್ ಬರಬೇಕಲ್ಲ ಅಂತಲ್ಲಿ ಯಾವ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ ಸ್ಪೀಡ್ ಆಫ್